ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೊಟ್ಟೆ ಬೇಕಾ ಬೇಡ್ವಾ? ಈಗ ದೇಶಾದ್ಯಂತ ಇಂಥ ದೊಡ್ಡ ಚರ್ಚೆ ಶುರುವಾಗಿದೆ, ಪೊಲಿಟಿಕಲ್ ಚರ್ಚೆ ಕೂಡ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟವನ್ನ ಕೃಷ್ಣ ಟೆಂಪಲ್ ಅವರು, ಇಸ್ಕಾನ್ ಅವರು ಇದಾರಲ್ಲ, ಅವ್ರಿಗೆ ಕೊಟ್ಟರು. ಅವರು ಕಡಿಮೆ ರೇಟ್ ಅಲ್ಲಿ ಉತ್ತಮ ಆಹಾರವನ್ನ, ಮಧ್ಯಾಹ್ನದ ಊಟವನ್ನ ಕೊಡ್ತಾರೆ ಅಂತ ಹೇಳಿ ಅವರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು ಆ ಯೋಜನೆಯನ್ನ. ಆದ್ರೆ ಇಸ್ಕಾನ್ ಅವರು ವೆಜಿಟೇರಿಯನ್ ಊಟವನ್ನ ಮಾತ್ರ ಬಳಸೋದು, ಮೊಟ್ಟೆ ತೆಗೆದುಬಿಟ್ಟು ಅವರು ಸೋಯಾ ಪನೀರ್ ಕೊಡ್ತೀವಿ ಅಂತ ಹೇಳಿದ್ರು. ಇದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಇದು ಕೇವಲ ಪಶ್ಚಿಮ ಬಂಗಾಳ, ಅಲ್ಲೂ ಕೂಡ ಕೋಲ್ಕತ್ತಾದಲ್ಲಿ ಪೈಲಟ್ ಯೋಜನೆ ಅಷ್ಟೇ, ಇದು ಪ್ರಾಯೋಗಿಕ ಎಲ್ಲ ಕಡೆ ಇಲ್ಲ ಅಂತ ಅನ್ಕೊಳಕ್ ಹೊರಟ್ರೆ ಹಂಗೂ ಇಲ್ಲ. ಬಿಜೆಪಿಯ ಸರ್ಕಾರಗಳಲ್ಲೆಲ್ಲಾ ಕಡೆ ಪ್ಯಾಟರ್ನ್ ಕಾಣಿಸುತ್ತೆ. ಇಲ್ಲಿ ಹೆಚ್ಚಿನ ರಾಜ್ಯ ಸರ್ಕಾರಗಳಲ್ಲಿ ಬಿಜೆಪಿ ಇರೋ ಕಡೆ ಮೊಟ್ಟೆಯನ್ನ ನಿಲ್ಲಿಸಲಾಗಿದೆ, ತೆಗೆಯಲಾಗಿದೆ. ಹಾಗಿದ್ರೆ ಏನಿದು ವಿವಾದ? ಪ್ರೋಟೀನ್ ಕೊಡುವಲ್ಲಿ ಮೊಟ್ಟೆಗಿಂತ ಬೆಸ್ಟ್ ಆಹಾರ ಆ ಪ್ರೈಸ್ ನಲ್ಲಿ, ಆ ಕಮ್ಮಿ ಪ್ರೈಸ್ ನಲ್ಲಿ ಇದೆಯಾ? ಸೈನ್ಸ್ ಏನ್ ಹೇಳುತ್ತೆ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬಂಗಾಳದಲ್ಲಿ ಬಿಸಿಯೂಟದ ಫೈಟ್, ಮೆನುನಿಂದ ಮೊಟ್ಟೆ ಔಟ್. ಸ್ನೇಹಿತರೆ, ವಿವಾದ ಶುರುವಾಗಿದ್ದು ಜೂನ್ 24ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ, ಸುವೇಂದು ಸರ್ಕಾರ, ಕೋಲ್ಕತ್ತಾದ ಮುನ್ಸಿಪಲ್ ಶಾಲೆಗಳ ಬಿಸಿಯೂಟದ ಜವಾಬ್ದಾರಿಯನ್ನ ಇಸ್ಕಾನ್ ಸಂಸ್ಥೆಗೆ ವಹಿಸ್ತಿರೋದಾಗಿ ಘೋಷಣೆ ಮಾಡಿದ್ರು. ಪೈಲಟ್ ಯೋಜನೆ ಅಂತ ಸರ್ಕಾರ ಹೇಳಿತ್ತು. 1800 ಶಾಲೆಗಳಲ್ಲಿ ಮಾತ್ರ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಇದನ್ನ ತರೋಕೆ ಪ್ಲಾನ್ ಆಗಿತ್ತು. ಆಗ್ಲೇ ಹೇಳಿದಾಗ ಇಸ್ಕಾನ್ ಅವರು ಅಂದ್ರೆ ಅದು ಕೃಷ್ಣ ಟೆಂಪಲ್ ನವರು, ಅವರು ಸಸ್ಯಾಹಾರದ ಫುಡ್ ಅನ್ನ ಮಾತ್ರ ಬಡಿಸ್ತಾರೆ, ಮಾಂಸಾಹಾರ ಅವ್ರು ಮಾಡ್ಕೊಡಲ್ಲ. ಹೀಗಾಗಿ ಬಿಸಿಯೂಟದ ಮೆನುನಿಂದ ಆರಂಭದಲ್ಲಿ ಮೊಟ್ಟೆಯನ್ನ ಕೈ ಬಿಡ್ಲಾಯ್ತು. ಇಸ್ಕಾನ್ ಅವರು ಹೇಳಿದ್ರು, ನಾವು ಪನೀರ್, ಸೋಯಾ ಚಂಕ್ಸ್, ರಾಜ್ಮಾ ಕೊಡ್ತೀವಿ, ಅದರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಅಂತ ಹೇಳಿದ್ರು. ಇದು ಬಂಗಾಳದಲ್ಲಿ ಅಷ್ಟೇ ಆಗಿ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದ ಸಾಮಾಜಿಕ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳು ಮತ್ತು ಟೀಕಾಕಾರರು ಇದು ಸಸ್ಯಾಹಾರವನ್ನ ಎಲ್ಲರ ಮೇಲೂ ಹೇರುವ ಬಿಜೆಪಿಯ ಪ್ರಯತ್ನ, ಅಜೆಂಡಾ ಇದು ಅಂತ ಹೇಳಿ ಟೀಕೆ ಮಾಡಲಾಗ್ತಿದೆ. ಆದ್ರೆ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ, ಇಲ್ಲ ನಾವು ಇಸ್ಕಾನ್ ಅವರು ಕೊಡಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗತ್ತೆ, ಅವರು ಊಟ ಕೊಡ್ಲಿ, ಮೊಟ್ಟೆಯನ್ನ ನಾವು ಸಪರೇಟ್ ಆಗಿ ಶಾಲೆ ಕಡೆಯಿಂದ ಬೈ ಮಾಡಿ ಬೇಯಿಸಿ ಕೊಡೋ ರೀತಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿ ರಿಪೋರ್ಟ್ಸ್ ಕೂಡ ಬಂದಿದೆ. ಜೊತೆಗೆ ಇದೇ ಸುವೇಂದು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಪಶ್ಚಿಮ ಬಂಗಾಳದಾದ್ಯಂತ ಈ ಸರ್ಕಾರಿ ಕ್ಯಾಂಟೀನ್ಗಳಲ್ಲಿ 5-10 ರೂಪಾಯಿಗೆ ಮೀನೂಟ ಕೊಡುವ ಯೋಜನೆಯನ್ನ ಜಾರಿಗೆ ತಂದಿದೆ. ನಾವು ನಾನ್ ವೆಜ್ ವಿರುದ್ಧ ಇದ್ರೆ ಅದನ್ನ ಯಾಕೆ ಜಾರಿಗೆ ತರ್ತಾ ಇದ್ವಿ ಅನ್ನೋ ಒಂದು ಡಿಫೆನ್ಸ್ ಅನ್ನ ಕೂಡ ಅವ್ರು ಮುಂದಿಡ್ತಾರೆ ಈಗ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನ್ ಗೊತ್ತಾ? ಇದು ದೊಡ್ಡ ವಿಚಾರ, ಇದು ದೊಡ್ಡ ಆದರೆ ಇದು ಬಿಜೆಪಿ ಇರೋ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆ ಪ್ಯಾಟ್ರನ್ ಕಾಣುತ್ತೆ. ಮೊಟ್ಟೆಯನ್ನ ರಿಮೂವ್ ಮಾಡಿರೋ ಅಥವಾ ಕೊಡದೇ ಇರೋ ಪ್ಯಾಟ್ರನ್ ಕಾಣುತ್ತೆ. ಬಿಜೆಪಿಗೆ ಎಗ್ ಅಲರ್ಜಿ. ಯಾವ್ಯಾವ ರಾಜ್ಯಗಳಲ್ಲಿ ಮೊಟ್ಟೆ ಇಲ್ಲ? ಸ್ನೇಹಿತರೆ, ನಮ್ಮ ದೇಶದಲ್ಲಿರೋ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 14 ಕಡೆ ಮಾತ್ರ ಬಿಸಿಯೂಟದಲ್ಲಿ ಮೊಟ್ಟೆ ಕೊಡ್ತಾ ಇರೋದು. ಅದರಲ್ಲೂ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಮೊಟ್ಟೆ ಹೆಚ್ಚಿನ ಕಡೆ ಇಲ್ಲ. ಸದ್ಯಕ್ಕೆ ದೇಶದಲ್ಲಿ ಬಿಜೆಪಿ 17 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಅಥವಾ ಅಧಿಕಾರದ ಪಾಲುದಾರ. ಬಿಜೆಪಿ ಆಡಳಿತದ 6 ರಾಜ್ಯಗಳಲ್ಲಿ ಮಾತ್ರ ಕೊಡ್ಲಾಗ್ತಿದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಫಂಡಿಂಗ್ ನಿಲ್ಲಿಸಲಾಗಿದೆ, ಹಾಗೂ ತ್ರಿಪುರಾಗಳಲ್ಲಿ ಕೊಡ್ತಿದ್ದಾರೆ. ಉಳಿದ ಯಾವುದೇ ಬಿಜೆಪಿ ಆಡಳಿತದ ರಾಜ್ಯದಲ್ಲಿ ಮೊಟ್ಟೆಗೆ ಜಾಗ ಕೊಟ್ಟಿಲ್ಲ. ಕೆಲ ರಾಜ್ಯಗಳಲ್ಲಂತೂ ಸರ್ಕಾರ ಬದಲಾದ ತಕ್ಷಣ ಮಕ್ಕಳ ಊಟದ ಮೆನ್ಯೂ ಕೂಡ ಚೇಂಜ್ ಆಗಿದೆ. ಉದಾಹರಣೆಗೆ ಛತ್ತೀಸ್ಗಢ ಅತಿ ಹೆಚ್ಚು ಟ್ರೈಬಲ್ ಪಾಪ್ಯುಲೇಷನ್ ಇರೋ ರಾಜ್ಯ. 2019ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊಟ್ಟೆ ಕೊಡೋಕೆ ಶುರು ಮಾಡಿದ್ರು. ಆದ್ರೆ 2023ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊಟ್ಟೆಯನ್ನ ಕೈಬಿಟ್ರು. ಬದಲಿಗೆ ಸಿರಿಧಾನ್ಯ ಅಥವಾ ಮಿಲೆಟ್ಸ್ ಊಟವನ್ನ ಕೊಡೋಕೆ ಶುರು ಮಾಡಿದ್ರು. ಮಧ್ಯಪ್ರದೇಶದಲ್ಲೂ ಸೇಮ್ ಕಥೆ. ಕಾಂಗ್ರೆಸ್ನ ಕಮಲ್ನಾಥ್ ಸರ್ಕಾರ ಮೊಟ್ಟೆ ತರೋ ಪ್ಲಾನ್ ಮಾಡಿತ್ತು. ಆದ್ರೆ ಸರ್ಕಾರ ಬಿದ್ದು ಬಿಜೆಪಿ ಬಂದ ಮೇಲೆ ಆ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಇನ್ನು ಗೋವಾದಲ್ಲಿ 2022ರಲ್ಲಿ ಕೆಲವು ದಿನಗಳ ಕಾಲ ಮಾತ್ರ ಮೊಟ್ಟೆ ಕೊಟ್ರು, ಆಮೇಲೆ ಕೊಡ್ಲಿಲ್ಲ. ಕಳೆದ ವರ್ಷ ಮಹಾರಾಷ್ಟ್ರದಲ್ಲೂ ಕೂಡ ಮೊಟ್ಟೆಗೆ ಕೊಡ್ಲಾಗ್ತಿದ್ದ ಫಂಡಿಂಗ್ ನ ನಿಲ್ಲಿಸಲಾಗಿದೆ. ಬೇಕಿದ್ರೆ ಶಾಲೆಯ SDM ಆಡಳಿತ ಮಂಡಳಿ ತಾನೇ ಫಂಡ್ ಹೊಂದಿಸಿಕೊಂಡು ಮೊಟ್ಟೆ ಕೊಡಬಹುದು. ಆದ್ರೆ ನಾರ್ತ್ ಇಂಡಿಯಾಗೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಸಿಚುವೇಶನ್ ಡಿಫರೆಂಟ್ ಇದೆ. ದಕ್ಷಿಣದ 5ಕ್ಕೆ 5 ರಾಜ್ಯಗಳಲ್ಲಿ ಮೊಟ್ಟೆ ಕೊಡಲಾಗ್ತಿದೆ. 2021ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೆಲ ಮಠಾಧೀಶರು ಮತ್ತು ಸಮುದಾಯಗಳಿಂದ ತೀವ್ರ ವಿರೋಧ ಇತ್ತು. ಆದರೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಮೊಟ್ಟೆಯನ್ನ ಕೊಟ್ಟಿತ್ತು. ಮೊಟ್ಟೆ ಕೊಡೋ ನಿರ್ಧಾರದಿಂದ ಹಿಂದೆ ಸರಿದಿರಲಿಲ್ಲ, ವಿರೋಧಗಳ ನಡುವೆ ಕೂಡ. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನ ಕಂಟಿನ್ಯೂ ಮಾಡ್ತು, ಮೊಟ್ಟೆ ಕೊಡೋದನ್ನ. ಇನ್ನು ಆಂಧ್ರದಲ್ಲೂ ಕೂಡ ಅಷ್ಟೇ. ಅಲ್ಲಿ ಇಸ್ಕಾನ್, ಅಕ್ಷಯ ಪಾತ್ರದಂತಹ ಸಂಸ್ಥೆಗಳೇ ಊಟ ಪೂರೈಸ್ತಾ ಇದ್ರೂನು, ಆಯ್ತು ಊಟ ನೀವು ಕೊಡಿ, ನಿಮ್ ಮೊಟ್ಟೆ ಕೊಡಕ್ಕಾಗಿಲ್ಲ ಅಂದ್ರೆ ಮೊಟ್ಟೆ ನಾವು ಸಪರೇಟ್ ಆಗಿ ಕೊಡ್ತೀವಿ ಅನ್ನೋದನ್ನ ಕಡ್ಡಾಯ ಮಾಡಿದ್ದಾರೆ. ಬಿಜೆಪಿ ಆಡಳಿತ ಇರೋ ಉತ್ತರಾಖಂಡ್ನಲ್ಲೂ ಕೂಡ ಒಂದು 70%ಗಿಂತ ಹೆಚ್ಚು ನಾನ್ ವೆಜಿಟೇರಿಯನ್ಸ್ ಇರೋ ಸ್ಟೇಟ್ ಅಲ್ಲಿ, ಉತ್ತರಾಖಂಡ್ನಲ್ಲಿ, ಅಲ್ಲೂ ಕೂಡ ಮೊಟ್ಟೆಯನ್ನ ಕೊಡ್ತಿದ್ದಾರೆ. ಆದ್ರೆ ಉಳಿದ ಕಡೆ ಇವರು ಯಾಕೆ ಕೊಡಲ್ಲ, ಹಿಂಜರಿಕೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಕೆಲವೊಂದ್ಸಲಿ ಬರೋ ಲಾಜಿಕ್ ಏನು ಅಂತ ಹೇಳಿದ್ರೆ, ಚರ್ಚೆ ಏನು ಅಂತ ಹೇಳಿದ್ರೆ, ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದ್ರೆ ಇಲ್ಲೆಲ್ಲ ಕಂಪ್ಲೀಟ್ಲಿ ಮಾಂಸಾಹಾರವನ್ನ, ನಾನ್ ವೆಜಿಟೇರಿಯನ್ ಫುಡ್ ಅನ್ನ ಹೆಚ್ಚಿನವರು ತಿಂತಾರೆ, ಇಲ್ಲಿ ಪ್ರಿಫರ್ ಮಾಡ್ತಾರೆ. ಆದರೆ ಉತ್ತರ ಭಾರತದಲ್ಲಿ ಹೆಚ್ಚಿನವರು ವೆಜಿಟೇರಿಯನ್ ಫುಡ್ ಅನ್ನ ಪ್ರಿಫರ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಅದು ಪೊಲಿಟಿಕಲ್ ಡಿಸಿಷನ್ ಅನ್ನೋದು.
ಉದಾಹರಣೆಗೆ ರಾಜಸ್ಥಾನದಲ್ಲಿ 75% ಸಸ್ಯಾಹಾರಿಗಳಿದ್ದಾರೆ. ಪಂಜಾಬ್, ಹರಿಯಾಣದಲ್ಲೂ ಕೂಡ 60-70% ವೆಜಿಟೇರಿಯನ್ಸ್ ಇದ್ದಾರೆ. ಉತ್ತರಾಖಂಡಲ್ಲೂ ಕೂಡ, ಗುಜರಾತ್ನಲ್ಲೂ ಕೂಡ ಮೆಜಾರಿಟಿ ವೆಜಿಟೇರಿಯನ್ಸ್ ಇದ್ದಾರೆ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಬಹುತೇಕ ಕಡೆ 80-90% ಜನ ಮಾಂಸಾಹಾರವನ್ನು ಒಂದಲ್ಲ ಒಂದು ಥರದಲ್ಲಿ ಸೇವಿಸ್ತಾರೆ. ಹಾಗಾಗಿ ಫುಡ್ ಅಂತ ಬಂದಾಗ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರದ ಸೆನ್ಸಿಟಿವಿಟೀಸ್ ಇರುತ್ತೆ. ಕೆಲವರಿಗೆ ನಾನ್ ವೆಜ್ಜಲ್ಲೂ ಕೆಲವೊಂದಾಗುತ್ತೆ, ಇನ್ನೂ ಕೆಲವಾಗಲ್ಲ, ಈ ಥರದಿರುತ್ತೆ. ಕೆಲವರಿಗೆ ಫಿಶ್ ಆಗುತ್ತೆ, ಮಾಂಸ ಮೂಳೆ ಆಗಲ್ಲ. ಕೆಲವರಿಗೆ ಮಾಂಸ ಮೂಳೆ ಆಗುತ್ತೆ, ಕೆಲವರಿಗೆ ಫಿಶ್ ಆಗಲ್ಲ. ಇನ್ನು ಕೆಲವರಿಗೆ ಮೊಟ್ಟೆ ಮಾತ್ರ ಆಗುತ್ತೆ, ಇನ್ನು ಕೆಲವರಿಗೆ ಮಾಂಸ ಆಗುತ್ತೆ, ಮೊಟ್ಟೆನೇ ಆಗಲ್ಲ. ಈ ಥರದ ಬೇರೆ ಬೇರೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂಥರ ಸೆನ್ಸಿಟಿವಿಟೀಸ್ ಇರುತ್ತೆ. ಸೊ ಹೀಗಾಗಿ ಉತ್ತರದ ರಾಜ್ಯಗಳಲ್ಲಿ ಹೆಚ್ಚಿನ ಜನಕ್ಕೆ ಬೇಡ ಅಂತ ಹೇಳಿದ್ಮೇಲೆ ಸ್ಕೂಲ್ಗಳಿಗೆ ಮಕ್ಕಳನ್ನೇ ಕಳಿಸಿಲ್ಲ ಅಂದರೆ ಮೊಟ್ಟೆ ಕೊಟ್ಟು ಈ ಥರ ಬ್ಯಾಕ್ಲ್ಯಾಶ್ಗಳು ಕೂಡ ಆಗಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಆಗಿದೆ. ಆ ಕಾರಣ ಇರಬಹುದಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಆದರೆ ಇಲ್ಲಿ ಸರ್ಕಾರಗಳ ಜವಾಬ್ದಾರಿ ಅಲ್ವಾ? ಬರೀ 10% ಜನ ಮೊಟ್ಟೆ ತಿಂತಾರೆ ಅಂತ ಹೇಳಿದ್ರೆ ಕೊಡಬಹುದಲ್ವಾ ಮೊಟ್ಟೆಯನ್ನ ಅವರಿಗೆ? ಜೊತೆಗೆ ನಾನ್ ವೆಜ್ ತಿನ್ನಲ್ಲ ಅಂದ ತಕ್ಷಣ ಅವರೆಲ್ಲರೂ ಮೊಟ್ಟೆನೂ ತಿನ್ನಲ್ಲ ಅಂತ ಹೇಳಕ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇದಾವೆ. ಯಾಕಂತ ಹೇಳಿದ್ರೆ ನಮ್ಮ ಜನಕ್ಕೆ ಪ್ರೋಟೀನ್ನ ಕೊರತೆ ತುಂಬಾ ಇದೆ ಸ್ನೇಹಿತರೆ. ಅದರಿಂದ ಬುದ್ಧಿಶಕ್ತಿಯ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಎಲ್ಲದ್ರ ಮೇಲೂ ಕೂಡ ಪರಿಣಾಮ ಆಗುತ್ತೆ. ಹಾಗಿರ್ಬೇಕಾದ್ರೆ 2 ಆಪ್ಷನ್ ಇಡ್ಬೋದಲ್ವಾ? ಇದೇನು ಮಾಂಸ, ಮೂಳೆ, ತುಂಡುಗಳು ಆ ಥರ ಏನಲ್ವಲ್ಲ. ಓಕೆ, ಈಗ ವೆಜಿಟೇರಿಯನ್ಸ್ಗೆ ಏನಾಗುತ್ತೆ, ಪಕ್ಕದಲ್ಲಿ ಯಾರಾದರೂ ಮೂಳೆ ಕಡಿತಾ ಇದ್ದರೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಆ ಥರದ ಅಭ್ಯಾಸನೇ ಎಲ್ಲ ನೋಡೇ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಸೆನ್ಸಿಟಿವಿಟೀಸ್ ಬೇರೆ ಬೇರೆ ಥರ ಇರುತ್ತಲ್ವ ಒಬ್ರೊಬ್ರದ್ದು ಆಹಾರದ್ದು. ವೆಜ್ ಅಂದರೆ ಎಲ್ಲರೂ ತಿನ್ನೋದಲ್ವಾ? ಓಕೆ, ಆ ಲಾಜಿಕ್ ಅಪ್ಲೈ ಮಾಡ್ಬೋದು. ಮೊಟ್ಟೆ ಹಂಗಲ್ವಲ್ಲ. ಅದರಲ್ಲಿ ಅಂತ ವಿಜುವಲಿ ಅಥವಾ ಸ್ಮೆಲ್ ವಿಚಾರದಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ಏನು ಯಾರಿಗೂ ಆಗಲ್ವಲ್ಲ ಮೊಟ್ಟೆಯಲ್ಲಿ. ಯಾಕೆ ಆಪ್ಷನ್ ಕೊಡೋದಿಲ್ಲ ಅನ್ನೋ ಪ್ರಶ್ನೆಯಲ್ಲಿ ಕೇಳಲಾಗ್ತಿದೆ. 10-20%, 30% ಜನ ಇದ್ರೂ ಕೂಡ ಅವ್ರಿಗೆ ಮೊಟ್ಟೆಯನ್ನು ಕೊಟ್ಟು ಉಳಿದವರಿಗೆ ವೆಜಿಟೇರಿಯನ್ಸ್ಗೆ ಹಾಲು, ಪನ್ನೀರು, ರಾಜ್ಮಾ ಅಥವಾ ಯಾವುದಾದ್ರೂ ಸಿಮಿಲರ್ ಪ್ರೋಟೀನ್ ಕಾಂಟೆಂಟ್ ಸಿಗೋ ರೀತಿಯಲ್ಲಿ ಈ ಸೋಯಾ ಈ ಥರದ್ದು ಏನಾದ್ರು ಕೊಡ್ಬೋದಲ್ವಾ ಅನ್ನೋದು ಇಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಜನ ಕೇಳ್ತಿರೋ ಪ್ರಶ್ನೆ. ಈಗ ನಾವು ಪಾಲಿಟಿಕ್ಸ್ ಎಲ್ಲ ಬದಿಗಿಡೋಣ. ಸೈನ್ಸ್ ಏನ್ ಹೇಳುತ್ತೆ? ನಮ್ಮ ದೇಹಕ್ಕೆ ಪ್ರೋಟೀನ್ ಕೊಡುವಲ್ಲಿ ಯಾಕೆ ಮೊಟ್ಟೆಯನ್ನ ಬೆಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೆಯಲಾಗುತ್ತೆ? ಇದಕ್ಕೆ ಆಲ್ಟರ್ನೇಟಿವ್ಸ್ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಆಲ್ಟರ್ನೇಟಿವ್ಸ್ ಪರ್ಯಾಯಗಳು ಮೊಟ್ಟೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾವ ಅನ್ನೋದು ಕೂಡ ನೋಡಬೇಕು. ಆನ್ ಪೇಪರ್ ಅಲ್ಲಿ ಪ್ರೋಟೀನ್ ಇದರಲ್ಲೂ ಇದೆ ಅಂತ ಹೇಳಿದ್ಕೊಳ್ಳೆ ಆಗಲ್ಲ. ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಸ್ನೇಹಿತರೆ. ಮಸ್ತ್ ಮಗ ಚಾನಲ್ನ ಪ್ರಯತ್ನ ಮುಂದುವರಿಸೋಕೆ, ನಿರಂತರವಾಗಿ ಇಟ್ಕೊಳ್ಳೋಕೆ ಈ ಎಫರ್ಟ್ನ ನಿಮ್ಮ ಬೆಂಬಲ ಅಗತ್ಯ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಅದರಿಂದ ನಮಗೆ ಬೆಂಬಲ ಸಿಕ್ಕದಂಗೂ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ನಾವು ಮೆಂಬರ್ಸ್ಗೋಸ್ಕರ ಪ್ರತ್ಯೇಕವಾಗಿ ವಿಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ಲಿ ಮೆಂಬರ್ಸ್ಗೆ ಮಾತ್ರ ಇರುತ್ತೆ ಅದು. ಅದನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸನ್ನು ಚೆಕ್ ಮಾಡಿ. ಆಲ್ರೆಡಿ ಮೆಂಬರ್ ಒಂದಿಯಲ್ಲಿ ಪಬ್ಲಿಷ್ ಆಗಿರೋ ವಿಡಿಯೋಗಳ ಲಿಸ್ಟ್ ಕೂಡ ನಿಮಗೆ ಕಾಣುತ್ತೆ. ಒಂದ್ಸರಿ ಸ್ಕ್ರಾಲ್ ಮಾಡಿ ನೋಡಿ ನಾವು ಯಾವ್ಯಾವ ಥರದ ವೀಡಿಯೋಸ್ನಲ್ಲಿ ಪಬ್ಲಿಷ್ ಮಾಡ್ತಿದ್ದೀವಿ ಅಂತ ಹೇಳಿ. ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು ಜಾಯಿನ್ ಆಗೋದನ್ನು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಗೋಲ್ಡ್ ಸ್ಟ್ಯಾಂಡರ್ಡ್ ವಿಜ್ಞಾನ. ಮೊಟ್ಟೆಯೇ ಯಾಕೆ ನಂಬರ್ 1? ಮನುಷ್ಯನಿಗೆ ಪ್ರೋಟೀನ್ ವೆರಿ ವೆರಿ ಇಂಪಾರ್ಟೆಂಟ್. ದೇಹದ ಬೆಳವಣಿಗೆಗೆ, ಸ್ನಾಯು, ಮೂಳೆ ಎಲ್ಲದಕ್ಕೂ ಕೂಡ ಪ್ರೋಟೀನ್ ಅತ್ಯಗತ್ಯ. ಇವು ನಮ್ಮ ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ. ಆದ್ರೆ ಏನಾಗ್ತಿದೆ, ನಮ್ಮ ಆಹಾರದಲ್ಲಿ ನಮಗೆ ಪ್ರೋಟೀನ್ ಸಿಗ್ತಾ ಇಲ್ಲ ಸರಿಯಾಗಿ. ನಮಗೆ ದಿನಕ್ಕೆ ಪ್ರತಿ ಕೆಜಿ ಬಾಡಿ ವೆಯ್ಟ್ಗೆ 3/4 ಗ್ರಾಮಿಂದ ಅಟ್ಲೀಸ್ಟ್ 1 ಗ್ರಾಮ್ ಪ್ರೋಟೀನ್ ಬೇಕು. 60 kg ತೂಕ ಇರೋ ವ್ಯಕ್ತಿಗೆ 60 ಗ್ರಾಮ್ ಪ್ರೋಟೀನ್ ಬೇಕು ದಿನಕ್ಕೆ, ಮಿನಿಮಮ್ ಅದು. ಇನ್ನು ಜಿಮ್, ವರ್ಕೌಟ್ ಮಾಡೋರಿಗೆ, ದೈಹಿಕ ಶ್ರಮದ ಕೆಲಸ ಜಾಸ್ತಿ ಮಾಡೋರಿಗೆ ಇನ್ನು ಜಾಸ್ತಿ ಬೇಕು. ಆದ್ರೆ ಅಷ್ಟು ಸಿಗ್ತಾ ಇಲ್ಲ. ಇಲ್ಲಿ ಬೆಳವಣಿಗೆ ಹಂತದಲ್ಲಿರೋ ಮಕ್ಕಳಿಗೆ ಬೇಕೇ ಬೇಕು. ಆದ್ರೆ ಈಗಿನ ಮಕ್ಕಳಿಗೂ ಕೂಡ ಪ್ರೋಟೀನ್ ಕೊರತೆ ಹೆಚ್ಚಾಗ್ತಿದೆ. ಅವರ ಬೆಳವಣಿಗೆನೂ ಕುಂಠಿತ ಆಗ್ತಿದೆ. ಇಲ್ಲಿ ಮೊಟ್ಟೆಯ ರೋಲ್ ಏನು? ಪೌಷ್ಟಿಕಾಂಶ ತಜ್ಞರ ಪ್ರಕಾರ ಮೊಟ್ಟೆ ಅನ್ನೋದು ಜಸ್ಟ್ ಒಂದು ಆಹಾರ ಅಲ್ಲ. ಇಷ್ಟೊಂದು ರಾಜ್ಯಗಳಲ್ಲಿ ಸರ್ಕಾರದ ಯೋಜನೆ ಅನುಗುಣವಾಗಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಮೊಟ್ಟೆ ತಿನ್ನಿಸಿದ ತಕ್ಷಣ ಅವ್ರಿಗೇನೋ ಎಕ್ಸ್ಟ್ರಾ ಓಟ್ ಬೀಳುತ್ತೆ ಅಂತಲ್ಲ. ಅದರಲ್ಲಿ ಸೈಂಟಿಫಿಕ್ ಕಾರಣ ಇದೆ. ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಇದು ಆಹಾರದಲ್ಲಿ. ಯಾಕೆ ಅಂದ್ರೆ ನಮ್ಮ ದೇಹದ ಸ್ನಾಯು, ರಕ್ತ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಕಟ್ಟಿಕೊಡೋಕೆ, ಬಿಲ್ಡ್ ಮಾಡೋಕೆ ಒಟ್ಟು 9 ಬಗೆಯ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಬೇಕು. ಇದನ್ನ ನಮ್ಮ ದೇಹ ತಾನಾಗೆ ಉತ್ಪಾದನೆ ಮಾಡ್ಕೊಳಕ್ಕಾಗಲ್ಲ. ಫುಡ್ ಮೂಲಕವೇ ಸಿಗಬೇಕು. ಬೇಳೆಕಾಳು, ರಾಗಿ ಅಥವಾ ಸೋಯಾದಂತ ಸಸ್ಯಾಹಾರದಲ್ಲಿ ಈ 9ರಲ್ಲಿ ಯಾವ್ದಾದ್ರೂ ಅಂಶ ಮಿಸ್ ಆಗಿರುತ್ತೆ. ಆದ್ರೆ ಮೊಟ್ಟೆಯಲ್ಲಿ 9 ಅಮೈನೋ ಆಸಿಡ್ಸ್ ಇವೆ. ಮನುಷ್ಯನ ದೇಹಕ್ಕೆ ಬೇಕಾದ ಪರ್ಫೆಕ್ಟ್ ರೇಷಿಯೋದಲ್ಲೇ ಇದೆ. ಅದಕ್ಕೇನೆ ವಿಜ್ಞಾನಿಗಳು ಕಂಪ್ಲೀಟ್ ಪ್ರೋಟೀನ್ ಅಂತ ಎಗ್ ಅನ್ನ ಕರೆಯೋದು. ಇನ್ನೊಂದು ಮುಖ್ಯವಾಗಿರೋ ವಿಚಾರ ಅಂದ್ರೆ ಬಯೋ ಅವೈಲಬಿಲಿಟಿ. ನಾವು ತಿಂದ ಆಹಾರದಲ್ಲಿರೋ ಪ್ರೋಟೀನ್ ಎಷ್ಟರ ಮಟ್ಟಿಗೆ ದೇಹಕ್ಕೆ ಸೇರುತ್ತೆ, ಹೀರ್ಕೊಳ್ಳುತ್ತೆ ದೇಹ ಅನ್ನೋದು ಕೂಡ ಮುಖ್ಯ ಅಲ್ಲ. ಸೋಯಾದಲ್ಲಿ 54%, ಕಡಲೆಯಲ್ಲಿ 76% ಮಾತ್ರ ಅದು ಬಾಡಿಗೆ ಅಬ್ಸಾರ್ಬ್ ಆಗೋದು. ಆದ್ರೆ ಮೊಟ್ಟೆಯಲ್ಲಿ 94% ಪ್ರೋಟೀನ್ ದೇಹಕ್ಕೆ ಸಿಗುತ್ತೆ ತಿಂದಾಗ.
ಬರೀ ಪ್ರೋಟೀನ್ ಮಾತ್ರ ಅಲ್ಲ, ಮೊಟ್ಟೆಯ ಹಳದಿ ಭಾಗದಲ್ಲಿ ಕೊಲ್ಲಿನ್ ಅನ್ನೋ ಅತಿ ಅಮೂಲ್ಯ ಅಂಶ ಇದೆ. ಇದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ, ಜ್ಞಾಪಕ ಶಕ್ತಿಗೆ ತುಂಬಾ ಇಂಪಾರ್ಟೆಂಟ್. ರಕ್ತಹೀನತೆ ತಡೆಯೋ ವೈಟಮಿನ್ B12 ಕೂಡ ಇದರಲ್ಲಿದೆ. ಆದ್ರಿಂದ ಎಲ್ಲವೂ ಒಂದೇ ಪ್ಯಾಕೇಜ್ ನಲ್ಲಿ ಸಿಗೋ ಮೊಟ್ಟೆ ಇದೆಯಲ್ಲ, ಅದನ್ನ ಬರೀ ಆಹಾರ ಅಲ್ಲ, ಅದನ್ನ ಸೂಪರ್ ಫುಡ್ ತರ, ಒಂದು ಆಹಾರದ ಒಳಗಡೆ ಒಂಥರ ಮೆಡಿಸಿನಲ್ ವ್ಯಾಲ್ಯೂ ಇರೋ ಆಹಾರ ಅಂತ ಪರಿಗಣಿಸಲಾಗುತ್ತೆ. ಚಿಕ್ಕ ಪ್ಯಾಕೇಜ್ ಅಲ್ಲಿ ಎಲ್ಲವೂ ಇರುತ್ತೆ ಅಂತ ಹೇಳಿ. ನಮ್ಮ ಬಾಡಿ ಫಂಕ್ಷನ್, ಬ್ರೈನ್ ಫಂಕ್ಷನ್, ಪ್ರೊಡಕ್ಟಿವಿಟಿ ಎಲ್ಲದಕ್ಕೂ ಮೊಟ್ಟೆ ಉತ್ತಮ ಅಂತ. ಸರಿ, ಸಸ್ಯಾಹಾರದಲ್ಲಿ ಪರ್ಯಾಯ ಏನಿದೆ ಅದನ್ನ ಕೂಡ ನಾವು ನೋಡ್ಲೇಬೇಕು. ಹಾಲು, ಪನ್ನೀರ್, ಸೋಯಾಬೀನ್ ಇದೆಯಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ನಾವಿಲ್ಲಿ ಮತ್ತೆ ಕ್ಲಾರಿಟಿ ಕೊಡ್ತೀವಿ, ಆಹಾರ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅನ್ನೋದು ಪೋಷಕಾಂಶಗಳಿಗೆ ಮಾತ್ರ ಸೀಮಿತ ಅಲ್ಲ. ಇಲ್ಲಿ ಅವರವರಿಗೆ ಆದಂತಹ ನಂಬಿಕೆಗಳಿರ್ತವೆ ಮತ್ತು ಅದೇ ಅವರವ್ರದ್ದೇ ಫುಡ್ ಸೆನ್ಸಿಟಿವಿಟೀಸ್ ಇರುತ್ತೆ. ಅದಕ್ಕೆ ತಕ್ಕಂತೆ ಆಹಾರ ಪದ್ಧತಿ ಇರುತ್ತೆ. ಇಲ್ಲಿ ಯಾರನ್ನ ಕೂಡ ಫೋರ್ಸ್ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಹೇಳ್ತಿರೋದು ಯಾವುದು ಉತ್ತಮ ಅಂತಷ್ಟೇ. ಇಲ್ಲಿ ಪರ್ಯಾಯಗಳೇನಿದೆ ಮೊಟ್ಟೆಗೆ ಅಂತಲೂ ನಾವು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಹಾಲಿನ ವಿಚಾರಕ್ಕೆ ಬರೋಣ. ಕಂಪ್ಯಾರಿಸನ್ ನೋಡಿ, ಒಂದು ನಾರ್ಮಲ್ ಎಗ್ 50 ರಿಂದ 57 ಗ್ರಾಮ್ ತೂಕ ಇರುತ್ತೆ. 100 ಗ್ರಾಮ್ ಎಗ್ ತಗೊಂಡ್ರೆ ಅದರಲ್ಲಿ 12 ಗ್ರಾಮ್ ಪ್ರೋಟೀನ್ ಇರುತ್ತೆ. ಅದೇ 100 ಗ್ರಾಮ್ ಹಾಲಿನಲ್ಲಿ ಇರೋದು 3.3 ಗ್ರಾಮ್ ಪ್ರೋಟೀನ್ ಮಾತ್ರ. ಇನ್ನು ಬೆಲೆ ವಿಚಾರಕ್ಕೆ ಬಂದರೆ, ಹಾಲನ್ನು ಲಿಕ್ವಿಡ್ ರೂಪದಲ್ಲಿ ಶಾಲೆಗಳಿಗೆ ಕೊಡಲ್ಲ. ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ, ಅಂದರೆ ಹಾಲಿನ ರೂಪದಲ್ಲೇ ಕೊಟ್ಟರೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ಆದರೆ ಸ್ಕೂಲ್ಗಳಿಗೆಲ್ಲ ಸಾಮಾನ್ಯವಾಗಿ ಪೌಡರ್ ರೂಪದಲ್ಲಿ ಕಳಿಸ್ತಾರಲ್ಲ, ಪೌಡರ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಅದು ಲಾಜಿಸ್ಟಿಕಲಿ ಈಸಿ, ಹಾಳಾಗ್ದಿರಂಗೆ ಅದನ್ನು ಮ್ಯಾನೇಜ್ ಮಾಡೋದು ಈಸಿ ಅನ್ನೋ ಕಾರಣಕ್ಕೋಸ್ಕರ ಅವರು ಪೌಡ್ರಲ್ಲಿ ಕೊಡೋದು. ಆದರೆ ರೇಟ್ ಜಾಸ್ತಿ. 100 ಗ್ರಾಮ್ ಹಾಲಿನ ಪೌಡರ್ ಬೆಲೆ 20 ರಿಂದ 30 ರೂಪಾಯಿ ಇರುತ್ತೆ. ಅದೇ 14 ರೂಪಾಯಿಗೆ 2 ಮೊಟ್ಟೆ ಸಿಗುತ್ತೆ. ಇದಕ್ಕಿಂತ ದೊಡ್ಡ ಡೇಂಜರ್ ಅಂದರೆ ಕಲಬೆರಕೆ ಅಥವಾ ಅಡಲ್ಟ್ರೇಷನ್. ಹಾಲಿಗೆ ನೀರು ಜಾಸ್ತಿ ಹಾಕ್ಕೊಡ್ಬೋದು. ನಕಲಿ ಹಾಲು ಪೂರೈಸೋದು ಕಾಮನ್ ಆಗಿದೆ. ಇನ್ನು ಪನ್ನೀರ್ ಅಂತೂ ಮೊಟ್ಟೆಗಿಂತ ದುಬಾರಿ. 100 ಗ್ರಾಮ್ಗೆ 30 ರಿಂದ 40 ರೂಪಾಯಿ ಬೀಳುತ್ತೆ. ಸರಿ, ಹಾಲು ಬೇಡ, ಸೋಯಾಬೀನ್ ಅಥವಾ ಬೇಳೆಕಾಳು ಕೊಡೋಣ ಅಂದರೆ, ಸೋಯಾದಲ್ಲಿ ಫೈಟಿಕ್ ಆ್ಯಸಿಡ್ ಅನ್ನೋ ಅಂಶ ಇರುತ್ತೆ. ಇದು ಪ್ರೋಟೀನ್ ಸುಲಭವಾಗಿ ಜೀರ್ಣ ಆಗೋದನ್ನು ತಡೆಯುತ್ತೆ. ಜೊತೆಗೆ ಇದನ್ನು ರುಚಿಯಾಗಿ ಮಾಡಿಲ್ಲ ಅಂದರೆ ಮಕ್ಕಳು ಅದನ್ನು ತಿನ್ನಲ್ಲ. ಎಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳನ್ನು ನೋಡಿದಾಗ ಸರ್ಕಾರಗಳಿಗೆ ಫೈನಲಿ ಅನಿಸಿದ್ದೇನು ಅಂದರೆ, ಮುಖ್ಯವಾಗಿ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಮೊಟ್ಟೆನೇ ಬೆಸ್ಟ್ ಅಂಥೇಳಿ. ಮೊಟ್ಟೆಗೆ ಕಲಬೆರಕೆ ಮಾಡೋಕ್ಕಾಗಲ್ಲ. 10-15 ದಿನ ಆರಾಮಾಗಿ ಶೇಖರಿಸಿಡ್ಬೋದು. ಸರ್ಕಾರಿ ವ್ಯವಸ್ಥೆಯಲ್ಲಿ ಮೊಟ್ಟೆಯನ್ನು ರಿಪ್ಲೇಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ಒಂದು ಮೊಟ್ಟೆ ಅಂದರೆ ಒಂದು ಮೊಟ್ಟೆ ಎಲ್ಲರಿಗೂ ಸಮನಾಗಿ ಹಂಚಿಕೆ ಆಗುತ್ತೆ. ಕೆಲವರು ನೀರು ಹಾಕ್ಕೊಡೋದು, ಕೆಲವರಿಗೆ ಚೆನ್ನಾಗಿರೋ ಹಾಲು ಕೊಡೋದು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಮೊಟ್ಟೆ ಅಂದರೆ ಮೊಟ್ಟೆನೇ ಕೊಡಬೇಕಾಗತ್ತೆ. ಹಾಳಾಗಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಹಾಳಾಗಿದೆಯಲ್ವಾ ಅಂಥೇಳಿ. ಮಕ್ಕಳು ಅದು ಹಾಳಾಗಿದೆ ಅಂತೇಳಿ ಕಂಪ್ಲೇಂಟ್ ಮಾಡ್ಬೋದು. ಎಲ್ಲ ಪಾಯಿಂಟ್ಸ್ ಇದೆ ಇದರಲ್ಲಿ. ಹಾಗಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೊಟ್ಟೆಯನ್ನು ರಿಪ್ಲೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಜೊತೆಗೆ ಸ್ನೇಹಿತರೆ, ಪ್ರೋಟೀನ್ ಬಗ್ಗೆ ಹೇಳೋ ಟೈಮ್ನಲ್ಲಿ ನಿಮಗೆ ಇನ್ನೊಂದು ವಿಚಾರ ಏನು ಗೊತ್ತಾ, ಇಲ್ಲಿ ನಮ್ಮ ಆರ್ಥಿಕತೆಗೂ ಇಂಪಾರ್ಟೆಂಟ್ ಇದು. ಬರೀ ಮಕ್ಕಳ ಒಂದು ಬೇಸಿಕ್ಸಿಗೆ ಮಾತ್ರ ಅಲ್ಲ. ಆವಾಗಲೇ ಹೇಳಿದಾಗೆ ವರ್ಲ್ಡ್ ಬ್ಯಾಂಕ್ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ರಿಪೋರ್ಟ್ಸ್ ನೋಡಿ. ಯಾವುದೇ ದೇಶದ ಅತಿ ದೊಡ್ಡ ಆಸ್ತಿ ಅಂದರೆ ಅಲ್ಲಿನ ದುಡಿಯುವ ಯುವಜನತೆ. ಇದನ್ನೇ ಆರ್ಥಿಕ ಭಾಷೆಯಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೀತಾರೆ. ಎಳೆಯ ವಯಸ್ಸಲ್ಲಿ ಮಕ್ಕಳಿಗೆ ಸರಿಯಾದ ಪ್ರೋಟೀನ್ ಸಿಗಲಿಲ್ಲ ಅಂದರೆ ಅವರ ಮೆದುಳಿನ ನರಕೋಶಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಮಕ್ಕಳ ಗ್ರಹಣ ಸಾಮರ್ಥ್ಯ ಅಥವಾ IQ ಕಮ್ಮಿ ಆಗುತ್ತೆ. ಮೆದುಳು ಚುರುಕಾಗಿಲ್ಲ ಅಂದರೆ ಫ್ಯೂಚರ್ನಲ್ಲಿ ಅವರು ಹೈ ಸ್ಕಿಲ್ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಪ್ರೊಡಕ್ಟಿವಿಟಿ ಕುಸಿಯುತ್ತೆ. ರಿಪೋರ್ಟ್ಸ್ ಪ್ರಕಾರ ಈ ಅಪೌಷ್ಟಿಕತೆ ಹಾಗೂ ಪ್ರೋಟೀನ್ ಕೊರತೆಯಿಂದ ಭಾರತ ಪ್ರತಿ ವರ್ಷ ತನ್ನ ಒಟ್ಟು GDPಯ 3% ರಿಂದ 4% ಕಳೆದುಕೊಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರೋಟೀನ್ ಕೊರತೆಯಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಪದೇ ಪದೇ ಕಾಯಿಲೆ ಬೀಳ್ತಾರೆ. ಆಗ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಕೇವಲ ಹಾಸ್ಪಿಟಲ್ ಮೆಡಿಸಿನ್ ಮೇಲೆ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಮೊಟ್ಟೆಯನ್ನು 20% ಮಕ್ಕಳು ತಿಂತಾರೋ 10% ತಿಂತಾರೋ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಡಸಂಟ್ ಮ್ಯಾಟರ್. ಈ ಸೌತ್ ಸ್ಟೇಟ್ಸಲ್ಲಿ ಕೊಡ್ತಿದ್ದಾರಲ್ವಾ, ಮೊಟ್ಟೆ ತಿನ್ನೋರು ತಿಂತಾರೆ, ಬೇಡ ಅನ್ನೋರು ಬಿಡ್ತಾರೆ. ಉಳಿದವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಮೊಟ್ಟೆ ನೋಡಿಬಿಟ್ಟು ಯಾರಿಗೂ ಏನೋ ಅಂಥ ದೊಡ್ಡ ವಿಜುವಲ್ ಡಿಸ್ಟರ್ಬೆನ್ಸಸ್ ಏನು ಕ್ರಿಯೇಟ್ ಆಗಲ್ಲ. ಕೊಡ್ತಾ ಇದ್ದಾರೆ, ಶಾಲೆಗಳು ನಡೀತಾ ಇದ್ದಾವೆ, ಆರಾಮಾಗಿ ನಡೀತಾ ಇದೆ, ಇಶ್ಯೂ ಇಲ್ಲದೆ ನಡೀತಾ ಇದೆ. ಸೊ ನಾರ್ತಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ಬೋದು. ಆಗಲೇ ಹೇಳಿದಾಗೆ ಇಸ್ಕಾನ್ನವರು, ಕೃಷ್ಣ ಟೆಂಪಲ್ನವರು, ಅವರು ಊಟವನ್ನು ಕೊಡೋ ಜವಾಬ್ದಾರಿ ತಗೊಂಡಿದ್ದಾರೆ. ತುಂಬ ಕಮ್ಮಿ ಪ್ರೈಸ್ಗೆ, ಬರೀ 10-12 ರೂಪಾಯಿ ಅಷ್ಟೇ ಗೌರ್ಮೆಂಟಿಂದ ಇಸ್ಕೊಂಡು ಅವರು ಮಕ್ಕಳಿಗೆ ಚೆನ್ನಾಗಿರೋ ಕ್ವಾಲಿಟಿ ಊಟವನ್ನು ಕೊಡ್ತಿದ್ದಾರೆ. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಮೊಟ್ಟೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಬೇಡ. ಅವ್ರ ಹತ್ರ ಆಯ್ತು ನೀವು ಊಟ ಕೊಡಿ ಅಂಥೇಳಿ ಗೌರ್ಮೆಂಟ್ನವರು ಶಾಲೆಗಳ ಥ್ರೂ ಮೊಟ್ಟೆಯನ್ನು ಕೊಡಿಸಿ. ಈ ಮಾಡೆಲನ್ನು ಈಗ ಒಡಿಶಾ ಮಾಡೆಲ್ ಅಂತ ಕರೀತಾರೆ. ಕರ್ನಾಟಕ ಮಾಡೆಲ್ ಅಂತಲೂ ಇದನ್ನು ನಾವು ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲೂ ಹಾಗೆ ಮಾಡ್ತಿರೋದು. ಈಗ ಇದೇ ಒಡಿಶಾ ಮಾಡೆಲ್, ಕರ್ನಾಟಕ ಮಾಡೆಲನ್ನು ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಫಾಲೋ ಮಾಡೋಕ್ಕೆ ಹೊರಟಿದೆ. ಆರಂಭದಲ್ಲಿ ಹೇಳಿದ ಹಾಗೆ ವಿವಾದ ಆಯ್ತಲ್ಲ, ಈಗ ಮೊಟ್ಟೆ ತೆಗೆದ್ರು ಇಸ್ಕಾನ್ ಅವರು ಅಂತೇಳಿ. ಆವಾಗ ಬಂಗಾಳ ಸರ್ಕಾರ ಈ ಮಾಡೆಲನ್ನು ಫಾಲೋ ಮಾಡೋಕ್ಕೆ ಹೊರಟಿರೋದು. ಅಂದರೆ ಇಸ್ಕಾನ್ ಅವರು ಊಟ ಕೊಡೋದು ಕೊಡಲಿ, ಮೊಟ್ಟೆ ತಿನ್ನೋ ಮಕ್ಕಳಿಗೆ ಶಾಲೆಯವರೇ ಪ್ರತ್ಯೇಕವಾಗಿ ಮೊಟ್ಟೆ ಖರೀದಿಸಿ ಕೊಡ್ತಾರೆ. ಅದಕ್ಕೆ ಬೇಕಾಗಿರೋ ಎಕ್ಸ್ಟ್ರಾ ದುಡ್ಡನ್ನು ನೇರವಾಗಿ
ಸರ್ಕಾರ ಶಾಲೆಗಳ ಅಕೌಂಟಿಗೆ ಹಾಕೋದು. ಈ ಮಾಡೆಲನ್ನು ಫಾಲೋ ಮಾಡ್ಬೋದು. ಕರ್ನಾಟಕದಲ್ಲೂ ಇಸ್ಕಾನ್ ಊಟ ಕೊಡ್ತಿದ್ದಾರೆ, ಆದರೆ ಕರ್ನಾಟಕ ಸರ್ಕಾರ ಶಾಲೆಗಳ ಥ್ರೂ ಮೊಟ್ಟೆಯನ್ನು ಕೂಡ ಕೊಡಿಸ್ತಿದೆ ತಿನ್ನೋರಿಗೆ. ಯಾರೆಲ್ಲ ಮೊಟ್ಟೆ ತಿನ್ನಲ್ಲ ಅವರಿಗೆ ಬಾಳೆಹಣ್ಣು, ಚಿಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಮಾರ್ಗ ಬೆಸ್ಟ್ ಮಾರ್ಗ. ಎಲ್ಲರಿಗೂ ಅವ್ರಿಗೆ ಬೇಕಾಗಿರೋ ಆಪ್ಷನ್ಸ್ ಇರುತ್ತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮಗೇನು ಅನ್ಸುತ್ತೆ? ಯಾವ ರೀತಿ ಮಾಡಿದ್ರೆ ಉತ್ತಮ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಕೆಳಗಡೆ. ನೀವು ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆ ಬಗ್ಗೆ ನೀವೇನು ಹೇಳ್ತೀರಿ? ಅದು ಯಾಕೆ ಬೇಕು, ಎಷ್ಟು ಮುಖ್ಯ ನಿಮಗೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ನೀವು ಸಸ್ಯಾಹಾರಿ ಆಗಿದ್ದರೆ ಆವಾಗ ನಿಮಗೇನು ಅನಿಸುತ್ತೆ? ನೀವು ನೋಡ್ತಿರೋರು ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ನೋದು, ಸಸ್ಯಾಹಾರ ತಿನ್ನೋದು, ಬಾಳೆಹಣ್ಣು, ಚಿಕ್ಕಿ, ವಾಟ್ ಎವರ್ ಇಟ್ ಈಸ್, ಅದರ್ ಆಪ್ಷನ್, ಸೋಯಾನೋ ಪನ್ನೀರೋ ವಾಟ್ ಎವರ್, ಎಲ್ಲರಿಗೂ ಎಲ್ಲ ಆಪ್ಷನ್ ಇರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕರ್ನಾಟಕದಂತಹ ವಿಚಾರಶೀಲ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಪ್ರೋಗ್ರೆಸಿವ್ ಸ್ಟೇಟ್ ನಾವು ಅಲ್ವಾ. ಸೊ ಇಂಥ ಚರ್ಚೆ, ಹೆಲ್ದಿಯಾಗಿ ಚರ್ಚೆ ಮಾಡೋದು, ಅಡ್ವೈಸಸನ್ನು ಸರ್ಕಾರಗಳಿಗೆ ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಒಪಿನಿಯನ್ನ ದಾಖಲು ಮಾಡಿ ನಿಮ್ಮದು ಕೂಡ. ಮತ್ತೆ ಭೇಟಿ ಆಗ್ತಿರೋಣ. ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ.